ಅಂಜಲಿ, ಅಲ್ಲ, ಎಲ್ರದ್ದು ತಿಂಡಿ ಆಯ್ತು, ಮತ್ತೆ ಅಡುಗೆ ಮನೇಲಿ ಏನು ಮಾಡ್ತಿದ್ಯಾ? ಅಲ್ಲಿ ಇನ್ನೂ ಕಸ ಗುಡಿಸಿಲ್ಲ, ಬಟ್ಟೆ ಹೋಗ್ತಿಲ್ಲ. ಅತ್ತೆ, ಅಡುಗೆ ಇಡೋಣ ಅಂತ ಬಂದೆ. ಇಷ್ಟು ಬೇಗನಾ? ಅಲ್ಲ ಕಣಮ್ಮ, ಇಷ್ಟು ಬೇಗ ಅಡುಗೆ ಮಾಡಿದ್ರೆ ಮಧ್ಯಾಹ್ನಕ್ಕೆಲ್ಲ ಆರು ಹೋಗಲ್ವಾ? ಅದು ಅತ್ತೆ, ಈಗ ಕುಕ್ಕರ್ ಕೂಗಿಸಿರ್ತೀನಿ, ಎಲ್ಲ ಕೆಲಸ ಮುಗಿದ್ಮೇಲೆ ಅಡುಗೆ ಮಾಡೋಣ ಅಂತ ಅಷ್ಟೇ. ಬೇಡ ಬೇಡ, ಮೊದಲು ಮನೆ ಕೆಲಸ ಎಲ್ಲ ಮುಗಿಸು, ಆಮೇಲೆ ಅಡುಗೆ ಕೆಲಸ. ಅತ್ತೆ, ಈಗ ಮನೆ ಕೆಲಸ ಮಾಡಿ ಆಮೇಲೆ ಅಡುಗೆಗಿಟ್ರೆ ತುಂಬ ಹೊತ್ತಾಗುತ್ತೆ ಅತ್ತೆ. ಆದ್ರಾಗಲಿ ಬಿಡು, ನಿಧಾನಕ್ಕೆ ಮಾಡಿಕೊಂಡ್ರೆ ಆಯಿತು. ಬೇರೆ ಇನ್ನೇನಿದೆ ಕೆಲಸ ನಿಮಗೆ? ಅತ್ತೆ, ನಾನು ಜಾಬ್ಗೆ ಟ್ರೈ ಮಾಡ್ತಿದ್ದೀನಿ, ಅದಕ್ಕೆ ಓದ್ಕೋಬೇಕು ಅತ್ತೆ. ಬೇಗ ಮನೆ ಕೆಲಸ ಮುಗಿದ್ರೆ ಸ್ವಲ್ಪ ಹೊತ್ತು ಓದ್ಕೋಬೋದಲ್ಲ ಅಂತ ಅಷ್ಟೇ. ಏನು, ಜಾಬ್ ಟ್ರೈ ಮಾಡ್ತಿದ್ಯಾ? ಯಾರನ್ನು ಕೇಳಿ ಜಾಬ್ ಟ್ರೈ ಮಾಡ್ತಿದ್ಯಾ ನೀನು? ನೋಡು, ಈ ಆಸೆ ಕನಸು ಎಲ್ಲ ಇವತ್ತೇ ಇಲ್ಲಿಗೆ ಬಿಟ್ಬಿಡು. ನಮ್ಮನೇಲಿ ಅದೆಲ್ಲ ನಡೆಯಲ್ಲ, ನನಗದೆಲ್ಲ ಇಷ್ಟನೂ ಇಲ್ಲ. ಇದೇನಿದು, ಅತ್ತೆ ಈ ರೀತಿ ಹೇಳ್ಬಿಟ್ಟು ಹೋದ್ರು? ನಾನು ಮದುವೆಗೆ ಮುಂಚೆ ಹೇಳಿದ್ದೆ ತಾನೆ ನಾನು ಜಾಬಿಗೆ ಹೋಗಬೇಕು ಅಂತ. ಎಲ್ಲ ಕಂಡೀಷನ್ಸ್ಗೂ ಓಕೆ ಅಂದಮೇಲೆ ನಾನು ಮದುವೆಗೆ ಒಪ್ಕೊಂಡಿದ್ದು. ಈಗ ನೋಡಿದ್ರೆ ಉಲ್ಟಾ ಮಾತಾಡ್ತಿದ್ದಾರಲ್ಲ. ಸಾಯಂಕಾಲ ಅಂಜಲಿ ತನ್ನ ಗಂಡ ಆಕಾಶ್ ಆಫೀಸಿಂದ ಬಂದ ತಕ್ಷಣ ಕೆಲಸದ ವಿಚಾರವಾಗಿ ಅವನ ಹತ್ರ ಮಾತಾಡ್ತಾಳೆ. ನಿನಗೆ ಗೌರ್ಮೆಂಟ್ ಜಾಬ್ ತಗೋಬೇಕು ಅನ್ನೋ ಆಸೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಮದುವೆಗೆ ಮುಂಚೆನೇ ನೀನು ನಾನು ಕಂಟಿನ್ಯೂ ಮಾಡಬೇಕು, ಒಂದು ಜಾಬ್ ತಗೋಬೇಕು ಅಂತ ಹೇಳಿದ್ದೆ. ಆದರೆ ಅಮ್ಮ ಹೇಳ್ತಾ ಇದ್ದಾರೆ, ನನಗೂ ವಯಸ್ಸಾಗ್ತಿದೆ, ಮಂಡಿ ನೋವೆಲ್ಲ ಶುರುವಾಗಿದೆ. ಅವಳು ಓದು ಜಾಬ್ ಅಂತ ಅಂದ್ಕೊಂಡ್ರೆ ಮನೆ ಕೆಲಸ ಎಲ್ಲ ನನ್ನ ಮೇಲೆ ಬೀಳುತ್ತೆ. ಸೊಸೆ ಆದವಳು ಅತ್ತೆ ಮಾವ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಬಿಟ್ಟರೆ ಹೊರಗಡೆ ಹೋಗಿ ದುಡಿಯೋದು ಇದೆಲ್ಲ ನಮ್ಮ ಮನೆತನಕ್ಕೆ ಸರಿ ಬರಲ್ಲ ಅಂತ. ಹಾಗಾಗಿ ನೀನು ಈ ಆಸೆನ ಕೈ ಬಿಡೋದೇ ಒಳ್ಳೆಯದು ಅಂತ ನನಗನ್ಸುತ್ತೆ. ಪ್ಲೀಸ್ ಅಂಜಲಿ, ನಾನು ನಿನಗೆ ಹೇಳ್ದೆ ತಾನೆ ಈ ಆಸೆನ ಕೈ ಬಿಟ್ಬಿಡು ಅಂತ. ಮತ್ತೆ ಮತ್ತೆ ಯಾಕೆ ಇದೇ ವಿಚಾರವಾಗಿ ಮಾತಾಡ್ತಿದ್ಯಾ? ನೋಡು, ನಮ್ಮನೇಲಿ ನಮ್ಮಮ್ಮಂದೇ ಕೊನೆ ಮಾತು. ನಮ್ಮಮ್ಮನ ಮಾತನ್ನ ನಾನು ತೆಗೆದು ಹಾಕೋಕ್ಕಾಗಲ್ಲ ಅಷ್ಟೆ. ನನ್ನ ಜೀವನದಲ್ಲಿ ಕಂಡಿದ್ದು ಇದೊಂದೇ ಕನಸು, ಚೆನ್ನಾಗಿ ಓದಿ ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ. ನಮ್ಮ ಅಪ್ಪ ಅಮ್ಮಂಗೆ ಅಷ್ಟೊಂದು ಓದಿಸೋ ಶಕ್ತಿ ಇರಲಿಲ್ಲ. ಹಾಗಾಗಿ ಯಾರು ಚೆನ್ನಾಗಿ ಓದಿಸ್ತಾರೋ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ಈ ಮದುವೆ ಮಾಡಿದ್ರು. ಆದರೆ ಎಲ್ಲ ಕಂಡೀಷನ್ಸು ಆಗ ಒಪ್ಕೊಂಡು ಈಗ ನಮ್ಮ ಮನೆಗೆ ಸರಿ ಬರಲ್ಲ ಅಂತ ಹೇಳ್ತಿದ್ದಾರಲ್ಲ. ಇಲ್ಲ, ನನ್ನಿಂದ ಓದದೇ ಇರೋಕ್ಕಾಗಲ್ಲ, ನಾನು ಏನಾದರೂ ಮಾಡಲೇಬೇಕು. ಈ ರೀತಿ ಇದ್ರೆ ಕಷ್ಟ. ಏನು ಮಾಡೋದೀಗ? ಎಲ್ಲ ಕೆಲಸ ಮುಗಿಸಿ ಅಂಜಲಿ ಓದಕ್ಕೆ ಅಂತ ಕೂತ್ಕೋತಾಳೆ. ಅಂಜಲಿ, ನಾನು ನಿನ್ಗೆ ಹೇಳ್ದೆ ತಾನೆ ಇದನ್ನೆಲ್ಲ ಇಲ್ಲಿಗೆ ಬಿಡು ಅಂತ. ಮತ್ತೆ ಏನು ಪುಸ್ತಕ ಹಿಡ್ಕೊಂಡು ಕೂತಿದ್ಯಾ? ಅತ್ತೆ, ನನಗೆಲ್ಲ ಕೆಲಸನೂ ಮುಗಿಸಿದ್ದೀನಲ್ಲ ಅತ್ತೆ, ಅದಕ್ಕೆ ಕೂತ್ಕೊಂಡು ಓದ್ತಿದ್ದೆ ಅಷ್ಟೇ. ಓ, ಎಲ್ಲ ಕೆಲಸನೂ ಮುಗ್ದೋಯ್ತಾ? ಸರಿ, ಹಾಕಿದ್ರೆ ನನಗೆ ಬಾಳೆಕಾಯಿ ಬಜ್ಜಿ ಬೇಕು, ಹೋಗಿ ಮಾಡ್ಕೊಂಬಾ. ಏನ್ ಹಾಕಿ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ಯಾ? ಹೇಳಿದ್ ಕೇಳಿಸ್ಲಿಲ್ವಾ? ಹೋಗಿ ಬಾಳೆಕಾಯಿ ಬಜ್ಜಿ ಮಾಡ್ಕೊಂಬಾ ಅಂದೆ. ಸರಿ ಅತ್ತೆ. ಅತ್ತೆ ಸುಮತಿ ಬೇಕು ಅಂತಾನೆ ಅಂಜಲಿಗೆ ಕೆಲಸ ಕೊಡ್ತಾ ಇರ್ತಾಳೆ. ಹಲೋ ಹಲೋ ಅಮ್ಮ, ಏನ್ ಮಾಡ್ತಿದ್ದೆ? ಏನಿಲ್ಲಮ್ಮ. ಮತ್ತೆ ಏನು ಸಮಾಚಾರ? ಅಮ್ಮ, ನಾನು ನಿಮ್ಗೆ ಹೇಳ್ತಿದ್ನಲ್ಲ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿದ್ದೀನಿ ಅಂತ. ಮನೆಯಲ್ಲಿ ಅದರ ಅವಶ್ಯಕತೆ ಇವಾಗ ಏನಿದೆ ಹಾಗೆ ಹೀಗೆ ಅಂತಿದ್ದಾರೆ. ಆದರೆ ಅದನ್ನು ಬಿಡಕ್ಕೆ ನನಗೆ ಮನಸ್ಸಿಲ್ಲಮ್ಮ. ಈಗ ಟೆಕ್ಸ್ಟ್ ಬುಕ್ಸು ಇಲ್ಲ ಗೊತ್ತಾ ನನ್ನ ಹತ್ರ. ಏನು ಮಾಡಲಿ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಅಯ್ಯೋ, ಇಷ್ಟೇನಾ? ಪುಷ್ಪ, ನಿಮ್ಮ ಅದಕ್ಕೆ ಅಂಜಲಿ ಇದ್ದಾಳಲ್ಲ, ಅವಳು ಕೂಡ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಓದ್ತಾ ಕೂತಿರ್ತಾಳೆ. ನಾನು ಇವಾಗ ಬೈದು ಬಾಳೆಕಾಯಿ ಬಜ್ಜಿ ಮಾಡ್ಕೊಂಬ ಹೋಗು ಅಂತ ಕಳಿಸಿದ್ದೀನಿ. ಇಲ್ಲೇ ಯಾವುದೋ ಪುಸ್ತಕ ಇಟ್ಟಿದ್ದಾಳೆ, ಅದನ್ನು ನೋಡಿ ನಾನು ನಿನಗೆ ವಾಟ್ಸಪ್ ಮಾಡ್ತೀನಿ. ನಿನಗೇನಾದರೂ ಉಪಯೋಗ ಆದರೂ ಆಗ್ಬೋದು. ಸರಿ ಅಮ್ಮ. ಅಮ್ಮ, ನಾನು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿದ್ದೀನಿ ಅಂತ ಅದಕ್ಕೆ ಗೊತ್ತಾಗಬಾರ್ದು. ಅಕಸ್ಮಾತ್ ನಂದೇನಾದರೂ ಸೆಲೆಕ್ಟ್ ಆಗಲಿಲ್ಲ ಅಂತ ಅನ್ಕೋ, ಆಗ
ಅವಮಾನ ಆಗುತ್ತಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ವಿಷಯ ಅಣ್ಣಂಗೂ ಅದಕ್ಕಿಗೂ ಗೊತ್ತಾಗದೆ ಇರೋದು ನೋಡ್ಕೊ. ಸರಿ ಸರಿ, ಅದೆಲ್ಲ ನನಗೆ ಬಿಟ್ಬಿಡು. ನೋಡು, ಹೇಗಾದರೂ ಮಾಡಿ ನೀನು ಚೆನ್ನಾಗಿ ಓದಿ ಒಂದು ಜಾಬ್ ತಗೋಬೇಕು. ಆಗಲೇ ನಿನಗೆ ನಿಮ್ಮ ಮನೆಯಲ್ಲಿ ಒಂದು ಮರ್ಯಾದೆ, ಸ್ಥಾನ, ಗೌರವ ಅಂತ ಸಿಗೋದು. ಗೊತ್ತಾಯ್ತಾ? ಸರಿ ಅಮ್ಮ, ಆಯಿತು. ನೀನು ಅದಕ್ಕೇನೋ ಓದ್ತಿದ್ರು ಅಂದ್ಯಲ್ಲ, ಅದನ್ನು ನಂಗೆ ಈಗಲೇ ವಾಟ್ಸಪ್ ಮಾಡು, ನಾನು ನೋಡ್ತೀನಿ. ಸುಮತಿ ಅಂಜಲಿ ಮಾಡ್ಕೊಂಡಿದ್ದ ಪಾಯಿಂಟ್ಸ್ನೆಲ್ಲ ತನ್ನ ಮಗಳು ಪುಷ್ಪಂಗೆ ಕಳಿಸ್ತಾ ಇರ್ತಾಳೆ. ಪಾಪ ಅಂಜಲಿಗೆ ಈ ಯಾವ ವಿಷಯನೂ ಗೊತ್ತಾಗಿರಲ್ಲ. ಇದೇ ಥರ ಸ್ವಲ್ಪ ದಿನಗಳು ಕಳೆಯುತ್ತೆ. ಆಕಾಶ್, ಯಾಕಪ್ಪ, ಯಾಕೆ ಬೇಜಾರು ಮಾಡ್ಕೊಂಡು ಕೂತಿದ್ಯಾ? ಏನಾಯ್ತು? ಅಮ್ಮ, ಅದು ನಾನು ನಿನ್ನ ಕೆಲಸ ಮಾಡೋದು 3 ತಿಂಗಳು, ಆಮೇಲೆ ನನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಏನು? ಕೆಲಸದಿಂದ ತೆಗೆದಾಕ್ಬಿಡ್ತಾರ? ಏನು ಹೇಳ್ತಿದ್ಯೋ? ಹೌದು ಅಮ್ಮ, ಇರೋದನ್ನೇ ಹೇಳ್ತಾ ಇದ್ದೀನಿ. ಇವತ್ತು ಒಬ್ಬ ಇಂಟರ್ವ್ಯೂಗೆ ಬಂದಿದ್ದ, ನನಗಿಂತ ಜಾಸ್ತಿ ಓದಿದ್ದಾನೆ. ಹಾಗಾಗಿ ನನ್ನ ಜಾಗಕ್ಕೆ ಅವನು ಬರ್ತಾನೆ. ನಾನು ಎಷ್ಟೋ ಸತಿ ಅನ್ಕೋತಿದ್ದೆ ನಾನು ಓದನ್ನು ಕಂಟಿನ್ಯೂ ಮಾಡಬೇಕು ಅಂತ, ಆದರೆ ಆಗಲೇ ಇಲ್ಲ. ಇನ್ನೇನು ಮಾಡೋದು, ಬೇರೆ ಕೆಲಸ ಹುಡ್ಕೋಬೇಕು ಅಷ್ಟೇ. ಅಂದರೆ ಇವ್ರದ್ದು ಕೆಲಸ ಹೋಗ್ತಿದ್ಯಾ? ಇವ್ರದ್ದು ಕೆಲಸ ಹೋದರೆ ಮನೆ ಮೇಂಟೈನ್ ಮಾಡೋದಾದ್ರೂ ಹೇಗೆ? ಮತ್ತೆ ಕೆಲಸ ಸಿಗೋವರೆಗೂ ನೆನೆಸ್ಕೊಂಡ್ರೆ ಭಯ ಆಗ್ತಿದ್ಯಲ್ಲಪ್ಪ. ಇಲ್ಲ, ನಾನೇ ಏನಾದರೂ ಮಾಡಬೇಕು. ಇವ್ರು ಎಲ್ಲದಕ್ಕೂ ಅಮ್ಮನ ಮಾತು ಕೇಳ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನ ನಡೆಯೋದು ಹೇಗೆ? ಅತ್ತೆಗೂ ಇವ್ರಿಗೂ ಗೊತ್ತಾಗ್ದಾಗೆ ಸಮಯ ಸಿಕ್ಕಾಗ್ಲೆಲ್ಲ ಓದ್ಕೋತಾ ಹೋಗಬೇಕು. ಅಂಜಲಿ ತನ್ನ ಅತ್ತೆಗೆ ಗಂಡನಿಗೆ ಗೊತ್ತಾಗ್ದಾಗೆ ಸಮಯ ಸಿಕ್ಕಾಗ್ಲೆಲ್ಲ ಚೆನ್ನಾಗಿ ಓದ್ಕೋತಾ ಇರ್ತಾಳೆ. ಹಲೋ ಪುಷ್ಪ, ಹೇಳು. ಏನಮ್ಮ ನೀನು? ನಾನು ನಿನಗೆ ಎಷ್ಟು ಸತಿ ಹೇಳಿದ್ದೀನಿ ಅದಕ್ಕೆ ಅದೇನೋ ಪಾಯಿಂಟ್ಸ್ ಮಾಡ್ಕೊಂಡಿದ್ದಾರೆ ಅಂದ್ಯಲ್ಲ, ಅದನ್ನ ಬೇಗ ಬೇಗ ವಾಟ್ಸಪ್ ಮಾಡು ಅಂತ. ನಿನ್ನೆವರೆಗೂ ಕಳಿಸ್ದೆ, ಇವತ್ತು ಕಳಿಸ್ಲೇ ಇಲ್ಲ. ಅಯ್ಯೋ, ನಿನ್ನ ಪಾಯಿಂಟ್ಸ್ ಮನೆ ಹಾಳಾಯಿತು. ಇಲ್ಲಿ ಆಕಾಶ್ ಕೆಲಸ ಕಳ್ಕೊಂಡು ಕೂತಿದ್ದಾನೆ. ನನಗೆ ನಂದೇ ಯೋಚನೆ ಆಗಿದೆ, ನೀನೊಬ್ಳು. ಅಮ್ಮ, ನಿನ್ನ ಮಗನ ಕೆಲಸ ಹೋಯ್ತು ಅನ್ನೋ ಯೋಚನೆ ಮಾತ್ರ ನಿಂಗಿದೆ. ಆದರೆ ನನ್ನ ಮಗಳು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದಾಳಲ್ಲ, ಅದಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ಯೋಚನೆ ನಿಂಗಿಲ್ಲ ಅಲ್ವಾ? ಪುಷ್ಪ, ನಾನಿವಾಗ ಏನೂ ಮಾತಾಡೋ ಪರಿಸ್ಥಿತಿಲಿಲ್ಲ. ನೀನಿವಾಗ ಫೋನ್ ಇಡು, ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಅತ್ತೆ, ಮುಂದಿನ ತಿಂಗಳು ಒಂದು 2 ದಿನದ ಮಟ್ಟಿಗೆ ನಾನು ನನ್ನ ತವ್ರ ಮನೆಗೆ ಹೋಗಿ ಬರ್ತೀನಿ ಅತ್ತೆ. ಯಾಕೋ ಅಪ್ಪ ಅಮ್ಮನ ನೋಡಬೇಕು ಅಂತ ಅನ್ನಿಸ್ತಿದೆ. ಸರಿ, ನಿನ್ನಿಷ್ಟ. ಇದೇ ಥರ ಹತ್ತತ್ರ 1.5 ತಿಂಗಳು ಕಳೆಯುತ್ತೆ. ಅಮ್ಮ, ನಾನಿನ್ನು 1.5 ತಿಂಗಳು ಮಾತ್ರ ಕೆಲ್ಸಕ್ಕೆ ಹೋಗೋಕ್ಕೆ ಸಾಧ್ಯ. ಆಮೇಲೆ ಏನಮ್ಮ ಮಾಡೋದು? ನೆನೆಸ್ಕೊಂಡ್ರೆ ತಲೆ ಕೆಟ್ಟು ಹೋಗ್ತಿದೆ. ರೀ, ನೀವು ಯಾಕೆ ಯೋಚನೆ ಮಾಡ್ತೀರಾ? ದೇವರೆಲ್ಲ ಒಂದು ಕಡೆ ದಾರಿ ತೋರಿಸ್ತಾನೆ. ಅಂಜಲಿ, ಸಿಲ್ಲಿಯಾಗಿ ಮಾತಾಡ್ಬೇಡ. ನಿನಗೇನು ಗೊತ್ತು ನನ್ನ ಟೆನ್ಷನ್ನು? ಮಾತಾಡ್ದೆ ಇನ್ನೇನು ಮಾಡ್ತಾಳೆ? ತವ್ರ ಮನೆಗೆ ಹೋಗಿದ್ಲಲ್ಲ, ಅವಾಗಲಾದ್ರೂ ಇವ್ರ ಅಪ್ಪ ಅಮ್ಮನ ಹತ್ರ ನನ್ನ ಗಂಡಂಗೆ ಇನ್ನೇನು ಕೆಲಸ ಹೋಗುತ್ತೆ, ನೀವಾದರೂ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ಕೊಂಡು ಬರ್ಬೋದಿತ್ತು ತಾನೆ. ಹಾಗೆ ಬಂದು ನಿಂತ್ಕೊಂಡು ದೇವರಿದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಅತ್ತೆ, ಯಾವ ಮುಖ ಇಟ್ಕೊಂಡು ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಸಹಾಯ ಕೇಳಿ ಅತ್ತೆ? ಮದುವೆಗೆ ಮುಂಚೆಯಿಂದನೂ ನಾನು ಚೆನ್ನಾಗಿ ಓದಬೇಕು ಅಂತ ಆಸೆ ಪಟ್ಟಿದ್ದೆ. ಆದರೆ ನಮ್ಮ ಅಪ್ಪ ಅಮ್ಮಂಗೆ ಓದಿಸೋ ಶಕ್ತಿ ಇರಲಿಲ್ಲ. ನಾನು ನಿಮಗೂ ಹೇಳಿದ್ದೆ ತಾನೆ, ಮದುವೆಗಿಂತ ಮುಂಚೆ ನಾನು ಓದಬೇಕು ಅಂತ. ಎಲ್ಲ ರೀತಿಯೂ ಹ್ಞೂ ಅಂದ್ಬಿಟ್ಟು ಈಗ ನೋಡಿದ್ರೆ ಓದಬೇಡ ಮಾಡಬೇಡ ಅಂತ ಹೇಳ್ತಿದ್ದೀರಾ. ಈಗ ನಮ್ಮ ಅಪ್ಪ ಅಮ್ಮನ ನನ್ನ ಸಹಾಯ ಕೇಳಿದ್ರು. ಅಲ್ಲ ಕಣಮ್ಮ, ಮದುವೆಗೆ ಮುಂಚೆ ನಿಮ್ಮ ಅತ್ತೆ ನಿನ್ನ ಗಂಡ ಹಾಗಂದ್ರು, ಇವಾಗ ನೋಡಿದ್ರೆ ನೀನು ಏನೂ ಓದ್ತಿಲ್ವಾ ಅಂತ ಅವ್ರು ನನ್ನೇ ಪ್ರಶ್ನೆ ಮಾಡ್ತಾರೆ. ನನಗೆಷ್ಟು ಅವಮಾನ ಆಗುತ್ತೆ ಹೇಳಿ? ನೀವು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಓದೋದು ಓದೋದು ಓದೋದು, ಏನು ಇವಳು ಓದೋದು ಬಿಟ್ಟಿದ್ರೆ ನಾವು ಗೌರ್ಮೆಂಟ್ ಜಾಬ್ ತೊಗೊಂಡ್ಬಿಡ್ತಿದ್ಲೋ. ಹೋಗೆ, ಅದೇನು ಕೆಲಸ ನೋಡು, ಊದಿದ ಶಂಕನೇ 3 ಹೊತ್ತು ಊದಬೇಡ. ಆಕಾಶ್, ನೀನು ಈಗ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಇನ್ನೂ 1.5 ತಿಂಗಳು ನೀನು ಕೆಲ್ಸಕ್ಕೆ ಹೋಗ್ಬೋದಲ್ವಾ? ಅಷ್ಟರಲ್ಲಿ ಬೇರೆ ಕೆಲಸನೂ ಹುಡುಕ್ತಿರು, ನೋಡೋಣ ಯಾವುದಾದ್ರೂ ಸಿಗ್ಬೋದು. ಸರಿ ಅಮ್ಮ. ಆಕಾಶ್ ದಿನ ಆಫೀಸಿಂದ ಬಂದು ಮತ್ತೆ ಬೇರೆ ಕೆಲಸ ಹುಡುಕಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಆದರೆ ಅವನಿಗಿಷ್ಟ
ಇಷ್ಟ ಆಗುವಂಥ ಯಾವ ಕೆಲಸನೂ ಸಿಗಲ್ಲ. ಇದೇ ಥರ ಹತ್ತತ್ರ 1 ತಿಂಗಳು ಕಳೆದು ಹೋಗುತ್ತೆ. ಅಮ್ಮ, ನಾನು 1 ತಿಂಗಳಿಂದ ಕೆಲಸ ಹುಡುಕ್ತಾನೆ ಇದ್ದೀನಿ, ಸಿಗ್ತಾನೆ ಇಲ್ಲ. ಮುಂದಿನ ಜೀವನ ಹೆಂಗೆ ಅನ್ನೋದೇ ಯೋಚನೆ ಆಗೋಗಿದೆ. ಅಂಜಲಿನಾದರೂ ಓದ್ಕೊಂಡಿದ್ದಿದ್ರೆ ಎಲ್ಲೋ ಒಂದು ಕಡೆ ಕೆಲಸ ಸಿಕ್ಕಿರೋದು. ಅವಳಿಗೂ ಓದಬೇಡ ಅಂತ ರಿಸ್ಟ್ರಿಕ್ಷನ್ ಹಾಕ್ಬಿಟ್ವಿ. ಈಗ ಏನು ಮಾಡೋದು ನನಗೆ ಒಂದು ಅರ್ಥ ಆಗ್ತಿಲ್ಲ. ಇಷ್ಟೋ ತನಕ ಎಲ್ಲೇ ಹೋಗಿದ್ದೆ? ಅಲ್ಲ, ನಿನ್ನ ಗಂಡ 1 ತಿಂಗಳಿಂದನೂ ಕೆಲಸ ಹುಡುಕ್ತಾನೆ ಇದ್ದಾನೆ. ಕೆಲಸ ಸಿಗ್ಲಿಲ್ಲ ಅಂತ ಎಷ್ಟು ಟೆನ್ಷನಲ್ಲಿ ನಾವೆಲ್ಲ ಇದ್ದೀವಿ. ನೀನು ನೋಡಿದ್ರೆ ಆರಾಮಾಗಿ ಎಲ್ಲ ಸುತ್ತಾಡ್ಕೊಂಡು ಇವಾಗ ಬರ್ತಿದ್ಯಲ್ಲ, ನಿನ್ಗೇನು ಅನ್ನಿಸ್ತಾನೆ ಇಲ್ವಾ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅತ್ತೆ. ಅಲ್ಲ, ಹೆಂಡತಿಗೆ ಗಂಡನೇ ದೇವ್ರ ಸಮಾನ ಅಂತಾರೆ. ನೀನು ಈ ದೇವ್ರಿಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಆ ದೇವ್ರನ್ನ ಮೆಚ್ಚಕ್ಕೆ ಹೋಗಿದ್ದೆ ಅಲ್ವಾ? ಅತ್ತೆ, ನಾನು ನಿಮ್ಮಿಬ್ಬರಿಗೂ ಒಂದು ವಿಷಯ ಹೇಳಬೇಕು. ಅದು ಏನಂದರೆ, ನಾನು ಅದೇನು ಹೇಳು, ರಾಗ ಎಳಿಬೇಡ. ಅತ್ತೆ, ಅದು ನನಗೆ ಓದಬೇಕು ಅನ್ನೋ ಆಸೆ ತುಂಬ ಇತ್ತಲ್ಲ. ನಿಮಗೆ ಇವ್ರಿಗೆ ಗೊತ್ತಾಗ್ದಂಗೆ ಟೈಮ್ ಸಿಕ್ಕಾಗಲೆಲ್ಲ ನಾನು ಓದ್ತಿದ್ದೆ. ಈಗ ನನಗೆ ಲೆಕ್ಚರರ್ ಕೆಲಸ ಸಿಕ್ಕಿದೆ ಅತ್ತೆ. ಏನು ಹೇಳ್ತಿದ್ಯಾ ಅಂಜಲಿ? ನಿನಗೆ ಲೆಕ್ಚರರ್ ಕೆಲಸ ಸಿಕ್ಕಿದ್ಯಾ? ಹೌದು ರೀ, ಪ್ರಯತ್ನ ನಮ್ಮದು, ಫಲ ಅವಂದು ಅಂತ ನನ್ನ ಪ್ರಯತ್ನ ನಾನು ಮಾಡ್ತಿದ್ದೆ. ಆದರೆ ಇವತ್ತು ದೇವರು ಅದಕ್ಕೊಂದು ಫಲ ಕೊಟ್ಟೇ ಬಿಟ್ಟ. ಹೇಗೋ ನಮ್ಮ ಕಷ್ಟ ಎಲ್ಲ ಕಳೀತು. ಅಂಜಲಿ, ನನಗಂತೂ ಬಹಳ ಖುಷಿ ಆಗ್ತಾ ಇದೆ. ಆದರೆ ಅಷ್ಟೇ ಬೇಜಾರು ಕೂಡ ಆಗ್ತಿದೆ. ಯಾಕಂದರೆ ನಿನ್ಗೆ ಯಾವಾಗಲೂ ನಾನು ಓದ್ತೀನಿ ಅಂದಾಗ ನಾನು ಬೈತಾನೆ ಇದ್ದೆ. ಆದರೂ ನೀನು ಅದನ್ನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ಚೆನ್ನಾಗಿ ಓದಿ ಒಂದು ಕೆಲಸ ತಗೊಂಡಿದ್ಯಾ. ನಿಜವಾಗ್ಲೂ ಗ್ರೇಟ್ ನೀನು ಅಂಜಲಿ. ಅದೆಲ್ಲ ಈಗ ಯಾಕೆ? ಹೇಗೋ ದೇವರು ಒಂದು ದಾರಿ ತೋರಿಸ್ತಾ ತಾನೆ, ಅದು ಖುಷಿ ಪಡಿ. ನನ್ನ ಕ್ಷಮಿಸ್ಬಿಡಮ್ಮ ಅಂಜಲಿ. ನಾನು ನಿನಗೆ ಅನ್ಬಾರ್ದು ಮಾತೆಲ್ಲ ಅಂದ್ಬಿಟ್ಟಿದ್ದೀನಿ. ಆದರೂ ನೀನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನಿನ್ನ ಛಲದಿಂದ ಮುಂದೆ ಬಂದಿದ್ಯಾ. ಅತ್ತೆ ರೀ, ಸಂತೋಷ ಪಡೋ ಟೈಮಲ್ಲಿ ನೀವು ಯಾಕೆ ಬೇಜಾರು ಮಾಡ್ಕೊಂಡು ಕೂತಿದ್ದೀರಾ? ಹೇಗೋ ದೇವರೊಂದು ದಾರಿ ತೋರಿಸಿದಾನೆ ತಾನೆ, ಅದು ಖುಷಿ ಪಡಿ. ನೋಡಿ, ನಾನು ಕೆಲ್ಸಕ್ಕೆ ಹೋಗ್ತಿರ್ತೀನಿ. ಅಷ್ಟರಲ್ಲಿ ನೀವು ಒಂದು ಒಳ್ಳೆ ಕೆಲಸ ಹುಡ್ಕೊಳ್ಳಿ, ಆಗೆಲ್ಲರೂ ಆರಾಮಾಗಿರ್ಬೋದು. ಅವತ್ತಿಂದ ಅತ್ತೆ ಸುಮತಿ, ಗಂಡ ಆಕಾಶ್ ಅಂಜಲಿನ ತುಂಬ ಇಷ್ಟಪಡ್ತಾರೆ. ಹಾಗೆ ಅವಳಿಗೂ ಆ ಮನೆಯಲ್ಲಿ ಒಂದು ಮರ್ಯಾದೆ, ಸ್ಥಾನ, ಗೌರವ ಕೊಡ್ತಾರೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತು ಅಕ್ಷಯ್ ಅಭಯ್ದು ಬರ್ಡೇ. ಹ್ಯಾಪಿ ಬರ್ಡೇ ಅಕ್ಷಯ್ ಅಭಯ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಆ ದೇವರು ನಿಮಗೆ ಆರೋಗ್ಯ, ಆಯಸ್ಸು ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.